6 ತಿಂಗಳು ಕಳೆದರೂ ಪಟ್ಟಣ ಪಂಚಾಯಿತಿ ಕಡೆಗೆ ತಿರುಗಿ ನೋಡದ ಇಂಜಿನಿಯರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸದಸ್ಯರು ಗಲಾಟೆ ವಾಗ್ವಾದದ ಮಧ್ಯೆ ನಡೆದ ಸಭೆಯಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಏರು ಧ್ವನಿಯಲ್ಲಿ ಮಾತನಾಡಿದ ಪ್ರಸಂಗ ನಡೆಯಿತು. ಆಲೂರು ಪಟ್ಟಣ ಪಂಚಾಯಿತಿಯ 2025 ಹಾಗೂ 26ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯನ್ನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ತಾಹಿರಾ ಬೇಗಂ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪ್ರಾರಂಭದಿಂದಲೇ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಒಳ ಜಗಳ, ಮಾತಿನ ಚಕಮಕಿ ನಡೆಯಿತು. ಹೊಂದಾಣಿಕೆ ಇಲ್ಲದೆ ಅವರ ಮನಸ್ಥಿತಿಗಳು ಕಳಚಿ ಬಿದ್ದಿತ್ತು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಸಹಿಸಲಾಗದ ಸ್ಥಿತಿ ಕಂಡುಬಂದಿತ್ತು. ತಾಲೂಕಿನಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ನಡೆದ ಮಾತುಕತೆ ಒಬ್ಬರಿಗೊಬ್ಬರು ಮನಬಂದಂತೆ ಏಕವಚನದಲ್ಲಿ ಮಾತನಾಡುವ ಹಂತಕ್ಕೆ ತಲುಪಿ ಪಟ್ಟಣ ಪಂಚಾಯಿತಿ ರಣರಂಗವಾಯಿತು. ಪಟ್ಟಣದಲ್ಲಿ ಅಧಿಕೃತವಾಗಿ ಕಟ್ಟಡ ಹಾಗೂ ನಿವೇಶನ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ಮಾಡದೆ ಅನುಮತಿ ಕೊಟ್ಟ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದರಲ್ಲದೆ ಬೀದಿ ದೀಪಗಳ ನಿರ್ವಹಣೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಚರ್ಚಿಸಿದರು. ಪ್ರತಿ ವರ್ಷ ಕಂಪ್ಯೂಟರ್ ರಿಪೇರಿ ಹಾಗೂ ನೂತನ ಖರೀದಿಯ ಲೆಕ್ಕಾಚಾರ ನೋಡಿ ಸದಸ್ಯರುಗಳು ಕೋಪಗೊಂಡು ಜಗಳಕ್ಕೆ ಕಾರಣವಾಯಿತು. ಏಕವಚನದಲ್ಲಿ ವಾಚಾಡಿಕೊಂಡ ಮಾಜಿ ಅಧ್ಯಕ್ಷೆ ವೇದಾ ಸುರೇಶ್ ಹಾಗೂ ಸದಸ್ಯ ಸಂತೋಷ್. ಇನ್ನು ಸಭೆಯಲ್ಲಿ ಹಳೆಯ ವಿಚಾರಗಳ ಅಭಿವೃದ್ಧಿ ಬಗ್ಗೆ ಚರ್ಚಿಸುತ್ತಿರುವಾಗ ಯಾರ ಅವಧಿಯಲ್ಲಿ ಏನ್ ಆಗಿದೆ ಎಂಬ ಮಾತಿಗೆ ಶುರುವಾದ ಜಗಳ 2 ಪಂಗಡಗಳಾಗಿ ಏಕವಚನದಲ್ಲಿ ಬೈದಾಡಿಕೊಳ್ಳುವ ಹಂತಕ್ಕೆ ತಲುಪಿತ್ತು. ಈಗ ಬಂದವರು ಏನ್ ಕೆಲಸ ಮಾಡಿದ್ದೀರಾ ಎಂದು ಮಾಜಿ ಅಧ್ಯಕ್ಷೆ ವೇದಾ ಸುರೇಶ್ ಮಾತಿಗೆ ಸಿಟ್ಟಿಗೆದ್ದ ಸದಸ್ಯ ಸಂತೋಷ್ ಹಾಗೂ ಹರೀಶ್ 4 ವರ್ಷಗಳ ಹಿಂದೆ ಅಧಿಕಾರದಲ್ಲಿದ್ದಾಗ ನಿಮ್ಮ ಅಭಿವೃದ್ಧಿ ಏನ್ ಮಾಡಿದ್ದೀರೆಂದು ವಾದಕ್ಕಿಳಿದರು. ನಂತರ ಏಕವಚನದಲ್ಲಿ ಬೈದಾಡಿಕೊಂಡು ವೈಯಕ್ತಿಕ ಜಗಳಕ್ಕೆ ಮುಟ್ಟಿ ಟೇಬಲ್ ತಟ್ಟಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿಕೊಂಡರು. ಪಟ್ಟಣಕ್ಕೆ ಮೂಲಸೌಕರ್ಯ ಸೇರಿದಂತೆ ಜನರ ಸಮಸ್ಯೆಗಳನ್ನು ಆಲಿಸಲು ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಇಂಜಿನಿಯರ್ ಆಗಲಿ ಸಭೆಗೆ ಬರುವುದಿಲ್ಲ. ನಿರಂತರವಾಗಿ ಅಧಿಕಾರಿಗಳ ಬದಲಾವಣೆಯಿಂದ ಯಾವ ಕೆಲಸಗಳು ಸರಿಯಾಗಿ ಆಗುತ್ತಿಲ್ಲ. ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಬಂದರೆ ಪಟ್ಟಣ ಪಂಚಾಯಿತಿಯಲ್ಲಿ ಮಾತನಾಡಿಸುವವರೇ ಇಲ್ಲದೆ ನಾಗರಿಕರು ಗೋಳಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವ ಸವಲತ್ತುಗಳು ಪಟ್ಟಣ ಪಂಚಾಯಿತಿಗೆ ಸಿಗುತ್ತಿಲ್ಲ ಎಂದು ಸದಸ್ಯ ತೌಫಿಕ್ ದೂರಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮುಖ್ಯ ರಸ್ತೆ 80% ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಬೇಸಿಗೆ ಕಾಲದಲ್ಲಿ ಮಣ್ಣು ಧೂಳು, ಮಳೆ ಬಂತಂದ್ರೆ ಕೆಸರುಗದ್ದೆಯಂತಾಗಿವೆ. ಶಾಲಾ ಮಕ್ಕಳು, ವೃದ್ಧರು ಕಷ್ಟಪಟ್ಟು ಓಡಾಡಬೇಕಾಗಿದೆ. ಮೊದಲು ಅದನ್ನು ಸರಿಪಡಿಸಿ ಎಂದು ಸದಸ್ಯೆ ರಾಣಿ ತಮ್ಮ ಅಳಲು ತೋಡಿಕೊಂಡರು. ಒಳಚರಂಡಿ ವ್ಯವಸ್ಥೆ, ಬೀದಿ ದೀಪಗಳು ಅಲ್ಲೊಂದು ಇಲ್ಲೊಂದು ಮಾತ್ರ ಉರಿಯುತ್ತವೆ. ನಿವಾಸಿಗಳು ಕತ್ತಲಲ್ಲಿ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ಮುಖ್ಯ ರಸ್ತೆ ವಿಭಜಕಗಳ ಮಧ್ಯದ ಬೀದಿ ದೀಪಗಳನ್ನು 2 ಬದಿ ಅಳವಡಿಸಿದರೆ ಮಾತ್ರ ಪಟ್ಟಣ ಸುಂದರವಾಗಿ ಕಾಣುವುದರ ಜೊತೆಗೆ ಸಾರ್ವಜನಿಕರಿಗೆ ಭಯ ಭೀತಿ ಇಲ್ಲದೆ ಓಡಾಡಲು ಹಾಗೂ ಸಂಚರಿಸಲು ಅನುಕೂಲವಾಗುತ್ತೆ. ರಾತ್ರಿ ಬೀದಿ ದೀಪಗಳು ಇಲ್ಲದೆ ಇರುವುದರಿಂದ ಕಳವು ಪ್ರಕರಣಗಳು ಹೆಚ್ಚುತ್ತಿವೆ. ರಸ್ತೆ ಬದಿ ಮಾರುಕಟ್ಟೆ ಸೇರಿದಂತೆ ಅನೇಕ ವಸ್ತುಗಳು ಕಳುವಾಗಿದೆ. ದ್ವಿಚಕ್ರ ವಾಹನಗಳು, ಕಾರು ಬ್ಯಾಟರಿಗಳು ಕಳುವಾಗಿವೆ. ಇಷ್ಟಾದರೂ ಪಟ್ಟಣ ಪಂಚಾಯಿತಿ ಎಚ್ಚೆತ್ತುಕೊಂಡಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪಾಪು ಬೇಸರ ವ್ಯಕ್ತಪಡಿಸಿದರು. ಬೀದಿ ದೀಪಗಳ ಸಮಸ್ಯೆ, ವಾರ್ಡ್ಗಳ ಒಳಚರಂಡಿ, ಕುಡಿಯುವ ನೀರಿನ ಸಮಸ್ಯೆ ಮುಂತಾದ ಸಮಸ್ಯೆಗಳ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಮುಂದೆ ನಾವೇ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವುದಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಸಭೆಯಲ್ಲಿ ತಿಳಿಸಿದರು. ವರದಿ ಪ್ರದೀಪ್ ಆಲೂರು.